ಸಿ ನೋಡಿದ್ರಲ್ಲ ಮೆಹಂದಿ ಇಟ್ಕೊಂಡಿದ್ದೀನಿ. ಯಾವ ಥರ ಕಲರ್ ಬರುತ್ತೆ ಅಂತ ಗೊತ್ತಿಲ್ಲ. ತುಂಬ ಇಟ್ಕೊಂಡಿರೋ ಕೈ ತೋರಿಸಿದ್ನಲ್ಲ ಆಗಲೇ ಹೇಗೆ ಬರುತ್ತೆ ಅಂತ ನೋಡಿ. ನಾನು ಎಷ್ಟೊತ್ತಿಗೆ ಇದನ್ನ ತೆಗಿತೀನಿ ಅಂತಲೂ ಕೂಡ ఫ్రెష్గా ఉంది. క్రీమ్ కలర్ నీళ్ళే ಇಲ್ಲ దీనికి గట్టిగా గడ్డలైతుంది సామాన్ కడ్ల అదిదా దూపమా ఎక్కడుంది చెప్పు చూడి బ్లాక్ స్టోన్ ఇది లేదు బ్లాక్ స్టోన్ ಏನದೇ ಮಾಡಿದೆ ವಿಡಿಯೋ ಮಾಡ್ತೀಯ మన వీడియోలో చెప్పుతే మేకప్ వేసేసలే ఏంటో. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಖಂಡಿತ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ. ಸೊ ವ್ಲಾಗ್ಸ್ ಅಂತೂ 2-3 ಡೇಸ್ ಆಗಿಬಿಟ್ಟಿದೆ. ತುಂಬಾ ತಡವಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಬೇರೆ ಒಂದು ವರ್ಕಲ್ಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸೊ ನನಗೆ ಟೈಮೇ ಸಾಕಾಗ್ತಿಲ್ಲ. ಇವತ್ತಿನ ಡೇ ಇದು 2-3 ಡೇಸ್ ವ್ಲಾಗ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ, ಅಮ್ಮನೂ ಕೂಡ ನನ್ನೊಟ್ಟಿಗೆ ಪೂಜೆನ ಮಾಡಿ ಮುಗಿಸಿದ್ರು. ಈಗ ಮನೆ ಅಂದಮೇಲೆ ನೋಡಿ ಹೊಸ್ಲಿಗೆ ರಂಗೋಲಿ ಹಾಕಲೇಬೇಕು. ಸೊ ಫೈನಲಿ ಪೂಜೆ ಎಲ್ಲ ಆದಮೇಲೆ ಅಮ್ಮ ಪಂಚಾಮೃತ ಕೊಡ್ತಾ ಇದ್ದಾರೆ ದೇವ್ರದ್ದು. ಈಗ ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕು. ಏನು ಮಾಡಬೇಕಂತ ಇನ್ನೂ ಪ್ಲಾನ್ ಇಲ್ಲ. ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಪುಳಿಯೋಗರೆ ಇಲ್ಲ ದೋಸೆ ಇಟ್ಟಿದೆ, ಚಪಾತಿ ಇಟ್ಟಿದೆ. ಆ ಮೂರರಲ್ಲಿ ಒಂದಕ್ಕೇನಾದರೂ ರೆಡಿ ಮಾಡಬೇಕು. ಆಲ್ಮೋಸ್ಟ್ ಏನು ಮಾಡಬೇಕಂತ ಕನ್ಫ್ಯೂಷನ್ ಆಗ್ತಿದೆ. ಬ್ರೇಕ್ಫಾಸ್ಟು ಚಪಾತಿ ಇಟ್ಟಿದೆ, ದೋಸೆ ಇಟ್ಟಿದೆ, ಚಟ್ನಿ ರುಬ್ಬಿದ್ರೆ ಎರಡಕ್ಕೂ ಆಗುತ್ತೆ. ಇಲ್ಲ ಪುಳಿಯೋಗರೆ ನನಗೆ ಶುಕ್ರವಾರ ಟೈಮ್ ಮಾಡಿ ಅಭ್ಯಾಸ. ಕನ್ಫ್ಯೂಷನ್. 5-10 ಮಿನಿಟ್ಸ್ ಟೈಮ್ ತೊಗೊಂಡು ಅಮ್ಮನ ಕೇಳಿ ಇವತ್ತಿನ ಬ್ರೇಕ್ಫಾಸ್ಟ್ ಏನು ಅಂತ ಡಿಸೈಡ್ ಮಾಡ್ತೀನಿ. ಮಾಡೋಕ್ಕೆ ಇನ್ನೂ ತುಂಬಾ ಸಮಯ ಇದೆ. 8 ಗಂಟೆ ಒಳಗೆ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಡ್ಬೇಕು. ಹಾಯ್ ಆಲ್. ಸೊ ಬೆಳಗ್ಗೆ ಸಂಜೆ ಪೂಜೆ ಕೂಡ ಮಾಡಿದೆ. ಇವತ್ತು ಗುರುವಾರದ ಡೇ ವ್ಲಾಗ್ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ದೇವಸ್ಥಾನಕ್ಕೆಲ್ಲನೂ ಕೂಡ ಹೋಗಿ ಬಂದೆ. ಸೊ ಅಲ್ಲೆಲ್ಲ ಏನು ವ್ಲಾಗೇ ಶೂಟ್ ಮಾಡಿಲ್ಲ ನಾನು, ಸಾರಿ. ಸಾಯಿಬಾಬಾ ದೇವಸ್ಥಾನಕ್ಕೆ, ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಎರಡೂ ದೇವಸ್ಥಾನಕ್ಕೂ ಹೋಗಿದ್ದೆ ಇವತ್ತು. ಯಾಕಂದರೆ ಸ್ವಲ್ಪ ಬೆಳಗ್ಗೆ ಬೇಗನೆ ಹೋದೆ, ಹಂಗಾಗಿ ಜನನೂ ಕಮ್ಮಿ ಇದ್ದರು. ಎರಡೂ ದೇವಸ್ಥಾನನೂ ನೋಡಿಕೊಂಡು ಮನೆಗೆ ಬಂದೆ. ಸೊ ಮಧ್ಯಾಹ್ನ ಎಲ್ಲ ರೆಸ್ಟ್ ಮಾಡಿದೆ. ಯಾಕೆ ವ್ಲಾಗ್ ಎಲ್ಲ ಶೂಟ್ ಮಾಡಿಲ್ಲ ಅಂದರೆ ನನ್ನ ಚಿಕ್ಕ ಮಗನಿಗೆ ಹುಷಾರಿಲ್ಲ. ಸೊ ಅವನ ಕಡೆ ಗಮನ ಜಾಸ್ತಿ ಕೊಡಬೇಕಲ್ವ, ಹಂಗಾಗ್ಬಿಟ್ಟು ವ್ಲಾಗ್ ಮಾಡೋ ಕಡೆ ನನಗೆ ಗಮನ ಇಲ್ಲ. ಸೊ ಅವನೊಂಥರ ಚೆನ್ನಾಗಿರ್ತಾನೆ. ಸ್ವಲ್ಪ ಏನಾದರೂ ಆಯ್ತಂದರೆ ಅವ್ನು ತಡೆಯೋದಿಲ್ಲ. ಸೊ ವಾಮಿಟಿಂಗ್ಸು, ಫೀವರು, ಊಟ ಮಾಡ್ತಿಲ್ಲ, ಹಂಗಾಗ್ಬಿಟ್ಟು ಸ್ವಲ್ಪ ಬೇಜಾರಲ್ಲಿದ್ದೆ ನಾನು ಕೂಡ. ತುಂಬಾ ಮಳೆ ಇತ್ತು, ಚೆನ್ನಾಗಿದೆ ವೆದರು. ಸಂಜೆ ಆಗಿದೆ ನೋಡಿ. ಅಮ್ಮ ಅವರೆಕಾಯಿ ತಂದು ಸುಳಿದಿಟ್ಟಿದ್ದಾರೆ, ಕಾಯಿ ತುರಿದಿಟ್ಟಿದ್ದಾರೆ. ನನಗೆ ಒಂದು 3-4 ಡೇಸ್ ಕಾಯಿ ತುಂಬಾ ಬಳಸ್ತೀವಿ ನಾವು. ತೆಂಗಿನಕಾಯಿ ಇರಲೇಬೇಕು. ಆ ತೆಂಗಿನಕಾಯಿ ಎಷ್ಟೇ ರೇಟ್ ಆದರೂ ತೆಂಗಿನಕಾಯಿ ಇರಬೇಕು. ಸೊ ನೈಟ್ ಡಿನ್ನರ್ಗೆ ಏನು ಮಾಡ್ತಾಯಿದ್ದಾರೆ ಅಮ್ಮ ಅಂತಲೂ ಕೂಡ ಶೇರ್ ಮಾಡ್ತೀನಿ. ಗುರುವಾರ ನಾನು ನಿಮಗೆ ಹೇಳಿದ್ದೀನಿ ತುಂಬ ಸತಿ, ಗುರುವಾರ ನೈಟ್ ಟೈಮ್ಸು ನಾವು ಬ್ರೇಕ್ಫಾಸ್ಟ್ ಟಿಫನ್ ಐಟಮ್ಸ್ ಏನಾದರೂ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇವತ್ತಿನ ಟಿಫನ್ ಏನಂದರೆ ನೈಟು ಚಿತ್ರಾನ್ನ, ಚಟ್ನಿ, ವಡೆ. ನೋಡಿ ಮಸಾಲ ವಡೆಗೆ ನಾನಿಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಮಸಾಲ ವಡೆಗೆ ನಾನೇ ರೆಡಿ ಮಾಡಿರೋದು. ಇದು ಕೂಡ ಹಚ್ಕೊಟ್ಟೆ ಎಲ್ಲ ನನ್ನ ಚಿತ್ರಾನ್ನಕ್ಕೆ ಅಮ್ಮಂಗೆ. ಸೊ ಚಟ್ನಿ ನನಗೆ ಅಮ್ಮನ ಕೈಯಲ್ಲೇ ಇಷ್ಟ. ನನಗೆ ಚಟ್ನಿ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಚಟ್ನಿ ಚಿತ್ರಾನ್ನ ತಿನ್ನೋವಾಗ ತೋರಿಸ್ತೀನಿ. ಇನ್ನೂ ಟೈಮ್ ಇದೆ ನನಗೆ, ಅದಕ್ಕೆ ಇವತ್ತೊಬ್ಬರು ತೋರಿಸ್ತೀನಿ. ಏನಿದು ಅಂತ ನೋಡಿ. ಆಂಟಿ ಒಬ್ಬರು ಅಮ್ಮನ ಫ್ರೆಂಡು, ನನ್ನ ಫ್ರೆಂಡ್ ಅಲ್ಲ. ನೋಡಿ ಅಮ್ಮ ಅಲ್ಲಿದ್ದಾರೆ. ಅಮ್ಮನ ಫ್ರೆಂಡು ಮೆಹಂದಿ ಕೊಟ್ಟಿದ್ದಾರೆ. ಅವರು ಆಂಧ್ರದವರು. ಸೊ ಆಷಾಢ ಮಾಸದಲ್ಲಿ ನಾನು ಕೂಡ ಮುಂಚೆ ಮೆಹಂದಿ ಇಡ್ಸ್ಕೊಳ್ತಿದ್ದೆ ಹಸ್ಬೆಂಡ್ ಕೈಯಲ್ಲೇ. ಸೊ ಈಗ ರೂಢಿ ಎಲ್ಲ ತಪ್ಪೋಗಿದೆ. ಆಷಾಢ ಮಾಸದಲ್ಲಿ ಮೆಹಂದಿ, ಅವರು ಊರಿಂದ ಅವ್ರ ಅಮ್ಮ ಬಂದಿದ್ರಂತೆ, ಆಂಟಿಯವ್ರ ಅಮ್ಮ ಮೆಹಂದಿ ಎಲೆನ ಕಿತ್ಕೊಂಡು ಇಷ್ಟು ಘಮ ಘಮ ಅಂತಿದೆ ಮೆಹಂದಿ ಎಲೆ. ನಾವು ಕೋನಲ್ಲಿ ತಂದು ಹಾಕ್ಕೊಳ್ಳೋದಕ್ಕೂ
ಈ ಎಲೆ ನಾನು ಯಾವಾಗೋ ಚಿಕ್ಕ ಚಿಕ್ಕ ಹುಡುಗಿ ಇದ್ದಾಗ ಹಾಕ್ಕೊಂಡಿರೋದು ಎಲೆನ ರುಬ್ಬಿ. ಸೊ ಆಂಟಿ ರುಬ್ಬಿ ನನಗೆ ಕಳಿಸಿದ್ದಾರೆ, ಇಟ್ಕೊಳ್ಳೋಕ್ಕೆ ಕೊಡಿ ನಿಮ್ಮ ಮಗಳಿಗೆ ಅಂದ್ಬಿಟ್ಟು. ಸೊ ಇದೆಲ್ಲನೂ ಹೇಗೆ ಅಂದರೆ, ಈ ಪ್ರೀತಿ ಎಲ್ಲ ಪ್ರೈಸ್ಲೆಸ್. ಇದಕ್ಕೆಲ್ಲ ನಾವು ಪ್ರೈಸ್ ಬೆಲೆ ಕಟ್ಟೋಕ್ಕಾಗಲ್ಲ, ಅದೆಷ್ಟೇ ಕಡಿಮೆ ಜಾಸ್ತಿ ಅನ್ನೋದು ಇಲ್ಲಿ ಮ್ಯಾಟರ್ ಆಗೋದಿಲ್ಲ. ಸೊ ಇದೆಲ್ಲನೂ ಕೂಡ ಪ್ರೈಸ್ಲೆಸ್ ಗಿಫ್ಟು. ಸೊ ನಾವು ಪಡ್ಕೊಂಡಿರೋ, ಅವ್ರ ಮನಸ್ಸಲ್ಲಿ ನಾವು ಪಡ್ಕೊಂಡಿರೋ ಒಂದು ಸಣ್ಣ ಪ್ರೀತಿಗೆ. ಸೊ ಹಂಗಾಗಿ ಅವ್ರು ಕೊಟ್ಟಿದ್ದಾರಲ್ವ, ಅದು ಏನೇ ಆಗಿರಲಿ ಸೊ ಇಟ್ಕೋಬೇಕು. ಅದಕ್ಕೆ ಇವಾಗ ಮೆಹಂದಿ ಇಟ್ಕೊಳ್ಳೋಣ ಬನ್ನಿ. ಇಟ್ಕೊಳ್ತೀನಿ. ಅಂದರೆ ಸೊಪ್ಪಿಂದ ಇಟ್ಕೊಳ್ಳೋಕ್ಕೆ ಬರೋದಿಲ್ಲ. ಸೊ ಅದೇ ರೌಂಡ್ ಇಟ್ಕೊಳ್ಬೇಕು. ಇಟ್ಕೊಂಡು ಊಟ ಆಗೋಷ್ಟೊತ್ತಿಗೆ ಅಳಿಸ್ಬಿಡ್ತೀನಿ, ಯಾಕಂದರೆ ನಂಗೆ ಬೇಗ ಕಲರ್ ಆಗುತ್ತೆ ಯಾವಾಗೂ ಅಷ್ಟೇ. ಸೊ ನೋಡೋಣ, ಈ ಸೊಪ್ಪಿನ ಮೆಹಂದಿ ಕಲರ್ ಆಗಲ್ಲ ಆಲ್ಮೋಸ್ಟ್ ಅಂತ ನಾನು ಅಂದ್ಕೊಳ್ತೀನಿ. ಇದು ಹೇಗೆ ಬರುತ್ತೆ ಅಂತ ನೋಡೋಣ. ನಾಳೆ ತೋರಿಸ್ತೀನಿ ಬೆಳಗ್ಗೆಗೆ ನಾನು. ಫೈನಲ್ ಆಗಿ ಈ ಥರ ಮೆಹಂದಿನ ಇಟ್ಕೊಂಡಿದ್ದೀನಿ. ನಂಗೆ ಟೈಮ್ ಸಿಗೋದೇ ಇಲ್ಲ, ಈಗ ಇರೋ ಟೈಮಲ್ಲಿ ಇಟ್ಕೊಂಡಿದ್ದೀನಿ. ಅಮ್ಮ ಬೈತಾ ಇದ್ದಾರೆ, ಏನಕ್ಕಪ್ಪ ಅಂದರೆ ವೇಸ್ಟ್ ಮಾಡ್ತೀಯಾ, ಊಟ ಎಲ್ಲ ಆಗಿ ಮಲಗೋ ಟೈಮಲ್ಲಿ ಇಟ್ಕೊಬೇಕು ಅಂತ. ಸೊ ನೋಡಿ, ಇಟ್ಕೊಳ್ಳೋವಾಗೇ ಎಷ್ಟು ಬೇಗ ಎಷ್ಟು ಕೈ ಕಲರ್ ಆಗಿದೆ. ನನಗೆ ನೈಲ್ಸ್ಗೆ ಹಾಕ್ಕೊಳ್ತಾರೆ ಕೆಲವರು, ನನಗೆ ಇಷ್ಟನೇ ಆಗಲ್ಲ. ನೈಲ್ಸ್ ಎಲ್ಲ ಮೆಹಂದಿ ಇದ್ದರೆ ನನಗೆ ಅದು ಇಷ್ಟನೇ ಆಗಲ್ಲ. ಮೆಹಂದಿ ಇಟ್ಕೊಂಡಿದ್ದೀನಿ, ಯಾವ ಥರ ಕಲರ್ ಬರುತ್ತೆ ಅಂತ ಗೊತ್ತಿಲ್ಲ. ತುಂಬ ಇಟ್ಕೊಂಡಿರೋ ಕೈ ತೋರಿಸಿದ್ನಲ್ಲ ಆಗಲೇ, ನಾನು ಹೇಳಿದ್ನಲ್ಲ ಆಗ್ಲೇ, ನನಗೆ ಕಲರ್ ಆಗುತ್ತೆ. ನನ್ನ ಮನಸ್ಸು ತುಂಬಾ ಒಳ್ಳೆಯದು. ಅದು ಸಿಂಗ್ ಮೆಹಂದಿ ಎಲ್ಲಾದರೆ ನಾರ್ಮಲ್ ಕಲರ್ ಕೆಮಿಕಲ್ ಇರುತ್ತೆ, ಆಗುತ್ತೆ ಅಂತಾರೆ. ಸಪ್ಪಲ್ಲಿ ಕಲರ್ ಆದ್ರೇ ಒರಿಜಿನಲ್ ಅಂತ. ಹೇಗೆ ಬರುತ್ತೆ ಅಂತ ನೋಡಿ. ನಾನು ಎಷ್ಟೊತ್ತಿಗೆ ಇದನ್ನ ತೆಗಿತೀನಿ ಅಂತಲೂ ಕೂಡ ನಿಮಗೆ, ನಾನೇನು ಬೆಳಗ್ಗೆ ನೈಟ್ ಇಟ್ಕೊಂಡು ಫುಲ್ ನೈಟೆಲ್ಲ ಇಟ್ಕೊಂಡು ಬೆಳಗ್ಗೆ ನಾನು ಇದನ್ನ ತೆಗಿಯಲ್ಲ. ಇವಾಗ ಅಮ್ಮ ಚಿತ್ರಾನ್ನ ಗೊಜ್ಜನ್ನ ಮಾಡ್ತಾ ಇದ್ದಾರೆ. ಸೊ ಚಿತ್ರಾನ್ನ ಗೊಜ್ಜು ಮಾಡೋ ಅಷ್ಟೊತ್ತಿಗೆ ನಾನು ತೆಗೆದುಬಿಡ್ತೀನಿ ಇದನ್ನ, ಯಾಕಂದರೆ ವಡೆ ನಾನೇ ಮಾಡಬೇಕು. ಚಿತ್ರಾನ್ನ ಗೊಜ್ಜು, ಚಟ್ನಿ, ರೈಸ್ ಅಮ್ಮ ಮಾಡೋ ಅಷ್ಟೊತ್ತಿಗೆ ನಾನು ಇದನ್ನು ತೆಗೆದುಬಿಡ್ತೀನಿ. ತೋರಿಸ್ತೀನಿ. ಸ್ವಲ್ಪ ಆದರೂ ಕಲರ್ ಬಂದಿರ್ಬೋದು, ಬೆಳಗ್ಗೆಗೆ ಕಲರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಐತಿ ಕದ ಇದೀನಿ ಸೇಮ್ ಮೆಹಂದಿ ಎಟ್ಲ ನಾನು ಪದನೇ ಕೈತೀನಿ. ನಾನು ಮೆಹಂದಿ ಯಾವಾಗೂ ಅಷ್ಟೇ ಕೋನೆಲ್ಲ ಹಚ್ಕೊಳ್ತೀವಲ್ವ ಫಂಕ್ಷನ್ ಟೈಮಲ್ಲಿ, ನಾನು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅಷ್ಟೇ. ಲೈಟಾಗಿ ಒಂದು ಸುಮ್ಮನೆ ಹಿಂಗೆ ಆರೆಂಜ್, ಇವಾಗ ಈ ಬೆರಳಲ್ಲಿ ಹೆಂಗೆ ಬಂದಿರುತ್ತೆ ನೋಡಿ, ಆ ಥರ ಲೈಟಾಗಿ ಬಂದಿದ್ರೆ ತೆಗೆದುಬಿಡ್ತೀನಿ. ಮತ್ತು ಮಾರ್ನಿಂಗ್ ಅಷ್ಟೊತ್ತಿಗೆ ಕಲರ್ ಆಗುತ್ತೆ. ಮತ್ತು ಫಂಕ್ಷನ್ ಏನಾದರೂ ಇರುತ್ತಲ್ಲ, ಬಿಫೋರ್ 1 ಡೇ ಮುಂಚೆ ಇಟ್ಕೊಂಡ್ಬಿಟ್ರೆ ಫಂಕ್ಷನ್ ದಿವಸ ಫುಲ್ ಕಲರ್ ಇರುತ್ತೆ ನನಗೆ ಆ ಥರ. ಸೊ ಯಾವಾಗೂ ಹಂಗೆ ನಾನು ಮಾಡೋದು. ಸೊ ನೋಡೋಣ ಇವಾಗ. ಏಯ್ ಜೋರು ಮಚ್ಚಿಂದಿ ಮೊಬೈಲ್ ಸುಡೋದು ಬಿಟ್ಟು ಮೊಬೈಲು. ನೋಡಿ ಮೆಹಂದಿನ ಈಗ ತೆಗಿತಾ ಇದ್ದೀನಿ. ಅಷ್ಟೇ ಬಿಟ್ಟಿದ್ದು ನಾನು. ನೋಡಿ ಹೆಂಗಿರೋದು, ಇನ್ನೂ ಹಸಿ ಆಗೇ ಇದೆ, ಇನ್ನೂ ಆರಿಲ್ಲ. ಅಮ್ಮ ಬೈತಾ ಇದ್ದಾರೆ, ಊಟ ಎಲ್ಲ ಆದಮೇಲೆ ಇಟ್ಕೊಂಬೇಕಿತ್ತಲ್ವ ಮಲ್ಗೋವಾಗ ಅಂತ. ಸೊ ನನಗೇನು ಗೊತ್ತಾ, ಮಲ್ಗೋವಾಗ ನನಗೆ ಕಂಫರ್ಟಬಲ್ ಆಗಿರಬೇಕು, ಇರಿಟೇಷನ್ ಥರ ಇರಬಾರ್ದು. ಇದು ಹಿಂಗೇ ಇಟ್ಕೊಂಡಿರ್ಬೇಕು. ಅಂದರೆ ನೈಟ್ ಕೋನ್ ಇಟ್ಕೊಂಡಾಗೆ ಬೆಳಗ್ಗೆ ಅದು ನೋಡೋಷ್ಟೊತ್ತಿಗೆ ನನ್ನ ಮುಖದ ಮೇಲೇ ಇಷ್ಟೊಂದು ಮಾರ್ಕ್ಸ್ ಇರ್ತಾಯಿತ್ತು, ಇದು ಕಲರ್ ಆಗಿಬಿಡ್ತಿತ್ತು. ಸೊ ಆವಾಗ ಏನಾಗ್ತಿತ್ತು ಅಂದರೆ, ಫಂಕ್ಷನು ಮದುವೆಗಳೆಲ್ಲ ಇರ್ತಿತ್ತಲ್ವಾ, ಸೊ ಅದ್ರ ಮೇಲೆ ಮತ್ತೆ ಪೌಡ್ರ್ ಅಂತೆ ಕ್ರೀಮ್ ಅಂತೆ ಹಚ್ಕೊಂಡು ಕವರ್ ಮಾಡ್ಕೊತಿದ್ದೆ. ಹಂಗಾಗ್ಬಿಟ್ಟು ಆಗಿಂದ ಅದು ಅಭ್ಯಾಸ ಆಗಿಬಿಟ್ಟಿದೆ. 10 ಮಿನಿಟ್ಸ್ ಇಟ್ಕೊಂಡು ಬಿಟ್ಬಿಡೋದು. ಇಲ್ಲ ಎಲ್ಲ ಬೆಡ್ಶೀಟು ದಿಂಬು. ರೈಸ್ ಆಗಿದೆ, ಚಿತ್ರಾನ್ನ ಗೊಜ್ಜಾಗಿದೆ, ಚಟ್ನಿ ಎಲ್ಲಿದೆ ಗೊತ್ತಿಲ್ಲ. ಮತ್ತು ಚಟ್ನಿ ರುಬ್ಲೇದಾ? ಚಟ್ನಿ ಆಲ್ರೆಡಿ ಮಾಡಿಟ್ಟಿದ್ದಾರೆ ಅಮ್ಮ ಚಟ್ನಿ. ಬನ್ನೀಗ ವಡ ಮಾಡಬೇಕಲ್ವಾ, ಹಂಗಾಗ್ಬಿಟ್ಟಿಲ್ಲ. ನೋಡಿ ಆಲ್ರೆಡಿ ಯಾವ ಥರ ಆಗಿದೆ. ಸಾಕಿಷ್ಟಿದ್ರೆ ನನಗೆ ಫುಲ್ ಕೆಂಪಗಾದರೆ ಇಷ್ಟ ಆಗೋದಿಲ್ಲ. ತಲೆಗೆ ಹಾಕ್ಕೊಬೇಕು, ಚೆನ್ನಾಗಿರುತ್ತಲ್ವ ಇದು ಸೊಪ್ಪನ್ನ ರುಬ್ಬಿ. ತುಂಬ ಜನ ವೈಟ್ ಐಸ್ಗೆ ಅಮ್ಮ ಯಾವಾಗಾದರೂ ಫಂಕ್ಷನ್ಸಲ್ಲಿ ಹಚ್ಕೊಳ್ತಾರೆ. ಸೊ ನಾನಂತೂ ಏರ್ ಕಲರ್ ಯೂಸೇ ಮಾಡಿಲ್ಲ ಇದುವರೆಗೂ, ಮಾಡಬಾರ್ದು ಫ್ಯೂಚರಲ್ಲಿ ಅಂತ ಹೇರ್ ಕಲರ್ನ. ಕಾಣ್ತಿದ್ಯಾ? ಕಾಣ್ತಾನೆ ಇಲ್ಲ. ನಮ್ಮ ಕೈ ಮೊದಲೇ ಒರಿಜಿನಲ್ ಕಲರ್, ನಾವು ಕಾಣೋದೇ ಇಲ್ಲ. ನೋಡೋಣ ಬೆಳಗ್ಗೆ ಎಷ್ಟೊತ್ತಿಗೆ ಏನಾಗಿರುತ್ತೆ ಅಂತ ಇದ್ರ ಕತೆ. ಸ್ಮೆಲ್ಲ ಸಕ್ಕತ್ತಾಗಿದೆ. ಸೌಂಡ್ ನೋಡಿದ್ರಾ ಕೇಳ್ತಿದ್ಯಾ?
ಈಗ ಬನ್ನಿ ಮಸಾಲ ವಡೆಗೆ ಎಣ್ಣೆನ ಇಟ್ಟಿದೆ. ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ. ಚೆನ್ನಾಗಿ ಡೀಪ್ ಫ್ರೈ ಐಟಮ್ ಏನೇ ಆಗಲಿ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸಿ ಆದಮೇಲೆ ನಾವು ಫ್ರೈ ಮಾಡಿದ್ರೆ ಬೇಗನೆ ಆಗುತ್ತೆ. ಅದು ಅಷ್ಟಾಗಿ ಎಣ್ಣೆ ಅಬ್ಸರ್ವ್ ಆಗಲ್ಲ ಅಂತಾರೆ. ಬಟ್ ಎಷ್ಟೇ ಆಗಲಿ ಡೀಪ್ ಫ್ರೈ ಐಟಮ್ ಅಂದಮೇಲೆ ಎಣ್ಣೆ ಇದ್ದೇ ಇರುತ್ತೆ. ಅದರಲ್ಲೂ ಈ ಥರ ಹಸಿ ಕಾಳನ್ನ ನೆನೆಸಿ ಈಗ ಉದ್ದಿನ ವಡೆ ಇದೆಲ್ಲನೂ ಕೂಡ ಸ್ವಲ್ಪ ಎಣ್ಣೆ ಅಬ್ಸರ್ವ್ ಆಗೇ ಆಗುತ್ತೆ. ಬಟ್ ಟೇಸ್ಟ್ ವೈಸಿಗೆ ಚೆನ್ನಾಗಿರುತ್ತೆ. ಇದನ್ನ ಬಂದು ಮಸಾಲ ವಡೆ ಅಂತ ತುಂಬ ಜನ ಕರೀತಾರೆ. ಕೆಲವರು ಕಡಲೆಬೇಳೆ ವಡೆ ಅಂತಾರೆ, ಕೆಲವರು ಮಸಾಲ ವಡೆ ಅಂತಾರೆ. ಏನಾದರೂ ನಿಮ್ಮ ಇಷ್ಟ, ಏನಾದರೂ ಕರ್ಕೊಳ್ಳಿ. ನನಗಂತೂ ತುಂಬಾ ಹೊಟ್ಟೆ ಹಸಿವಾಗ್ತಿದೆ. ಅದಕ್ಕೆ ಅಮ್ಮನ ಕರಿತಿದ್ದೀನಿ. ಯಾಕಂದರೆ ನನ್ನ ಮಗ ಟ್ಯೂಷನಿಂದ ಬರೋದೇ 9 o'clock ಮೇಲೆ ಆಗಿಬಿಡುತ್ತೆ. ನಮ್ಮ ಮನೆಯಲ್ಲಿ ಮುಂಚೆಯಿಂದ 8:30ಗೆಲ್ಲ ಊಟಕ್ಕೆ ಕೂರೋ ಅಭ್ಯಾಸ ಆಗಿತ್ತು. ಸೊ ಇತ್ತೀಚೆಗೆ ಅವನು 10th ಆಗಿರೋ ಕಾರಣ ಹಂಗಾಗ್ಬಿಟ್ಟು ಅವನಿಂದ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ. ಆ ಹೊಟ್ಟೆ ಹಸಿವಿಗೆ ಈ ಥರ ಏನಾದರೂ ಎಣ್ಣೆ ಐಟಮ್ ಕರಿಯೋವಾಗ ಸ್ಮೆಲ್ಲಿಗೆ ನಮ್ಗೆ ಇನ್ನೂ ಜಾಸ್ತಿ ಹೊಟ್ಟೆ ಹಸಿವಾಗ್ಬಿಡುತ್ತೆ. ಅದಕ್ಕೆ ಸುಡ್ತಾ ವಡೆನ ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಸಮ್ಟೈಮ್ಸ್ 10 o'clock ಕೂಡ ಆಗ್ಬಿಡ್ತಾ ಇರುತ್ತೆ ಈ ನಡುವೆ. ಯಾಕಂದರೆ ಅವ್ನು ಟ್ಯೂಷನಿಂದ ಬರೋದು, ಬೇರೆ ಏನಾದರೂ ಹೋಮ್ವರ್ಕ್ ಇದ್ದರೆ ಮಾಡೋದು, ಅದ್ರ ಕಾರಣ. ಈಗ ಅಮ್ಮ ಬಂದು ಚಿತ್ರಾನ್ನ ಗೊಜ್ಜನ್ನು ಹಾಕಿ ರೈಸ್ಗೆ ಮಿಕ್ಸ್ ಮಾಡ್ತಾಯಿದ್ದಾರೆ. ಅಷ್ಟೊತ್ತಿಗೆ ನಾನು ಈ ವಡೆನ ಸುಟ್ಟು ಮುಗಿಸೋಣ ಅಂತ. ಬಟ್ ಎಲ್ಲನೂ ಕೂಡ ಸುಡೋದು ಬೇಡ, ಸ್ವಲ್ಪ ಇಟ್ಬಿಡೋಣ. ಬೆಳಗ್ಗೆಗೆ ಇಲ್ಲ ನನ್ನ ಮಧ್ಯಾಹ್ನಕ್ಕೆ ಸ್ವಲ್ಪ ಸುಟ್ಕೊಳ್ತೀನಿ. ನೋಡಿ ಇಷ್ಟು ವಡೆನ ಸುಟ್ಟು ಇನ್ನಿಷ್ಟು ಸ್ವಲ್ಪನ ಮಿಕ್ಸಿ ಇಟ್ಟಿದ್ದೀನಿ, ಬೆಳಗ್ಗೆಗೆ ಸುಟ್ಕೊಳ್ಳೋಣ ಅಂತ. ಫೈನಲಿ ಬನ್ನಿ ಈಗ ಪ್ಲೇಟ್ಗೆ ಸರ್ವಿಂಗ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೂಡ. ಚಿತ್ರಾನ್ನ ವಡೆ ಹಾಗೆ ಚಟ್ನಿ, ಈ ಕಾಂಬಿನೇಷನ್ ಯಾರಿಗೆಲ್ಲ ಇಷ್ಟ? ನಮ್ಮ ಮನೆಯಲ್ಲಂತೂ ತುಂಬಾ ಇಷ್ಟ. ಮುಂಚೆಯಿಂದ ಅಷ್ಟೇ ನಮಗೆ ಅಪ್ಪ ಅಭ್ಯಾಸ ಮಾಡಿದ್ರು ಚಟ್ನಿ ವಡೆ ಮತ್ತು ಚಿತ್ರಾನ್ನ. ನಮ್ಮೂರಲ್ಲಿ ಒಂದು ಹೋಟೆಲ್ ಇದೆ, ತುಂಬಾ ಫೇಮಸ್ಸು ದೊಡ್ಡಬಳ್ಳಾಪುರದಲ್ಲಿ. ಅಲ್ಲಿ ಆಗ ತಿಂದು ಅದು ಅಭ್ಯಾಸ ಮನೇಲಿ ಹಾಗೆ ಅದನ್ನು ರೂಢಿ ಮಾಡ್ಕೊಂಬಿಟ್ಟಿದ್ವಿ. ಯಾವಾಗೇ ಚಿತ್ರಾನ್ನ ಮಾಡಿದ್ರು ಅದೊಂಥರ ಸ್ಪೆಷಲ್ ಅಥೆಂಟಿಕ್ ಟಿಫನ್ ಥರ ಮಾಡಬೇಕು ನಮ್ಮ ಮನೆಯಲ್ಲಿ. ಚಿತ್ರಾನ್ನ ವಡೆ ಚಟ್ನಿ ಕಾಂಬಿನೇಷನ್ ಇರಲೇಬೇಕು. ಆ ಥರ ಮಾಡಿ ಅಭ್ಯಾಸ ಆಗಿ ನನಗೆ ಯಾವಾಗಾದರೂ ಇಷ್ಟ ಆದಾಗ ಈ ಥರ ಸ್ಪೆಷಲ್ಲಾಗಿ ಮಾಡ್ಕೊಳ್ತೀನಿ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಒಂದ್ಸಿ ಈ ಥರ ಚಿತ್ರಾನ್ನ ಚಟ್ನಿ ವಡೆನ ಟೇಸ್ಟ್ ಮಾಡಿ, ಇಷ್ಟ ಆಗುತ್ತೆ ನಿಮಗೂ ಕೂಡ ಅಂತ ಹೇಳ್ತಾ. ಹಾಗೆ ಈ ವ್ಲಾಗ್ 3 days ವ್ಲಾಗ್ ಆಗಿರೋ ಕಾರಣ ನೆಕ್ಸ್ಟ್ ಡೇ ಈವ್ನಿಂಗ್ ವ್ಲಾಗ್ ಇದು. ಆಂಟಿ ಮನೆಗೆ ಹೋಗಿ ಗಿಣ್ಣ ಹಾಲನ್ನ ತೊಗೊಂಡು ಬಂದಿದ್ದೀನಿ. ಸೊ ಖಂಡಿತ ಇದು ಎಲ್ಲರಿಗೂ ಇಷ್ಟ ಅಂತ ನಾನು ಭಾವಿಸ್ತೀನಿ. ನನಗಂತೂ ತಿನ್ನೋಕ್ಕೆ ತುಂಬಾ ಇಷ್ಟ, ಬಟ್ ಮಾಡೋಕ್ಕೆ ಬರೋದಿಲ್ಲ. ಆಂಟಿ ಕಾಲ್ ಮಾಡಿ ಗಿಣ್ಣು ಮಾಡಿದ್ದೀನಿ ತಿನ್ಕೊಂಡು ಹೋಗಿ ಅಂದಾಗ ಅಮ್ಮ ಹಾಲು ಇಸ್ಕೊಡು ಅಂತ ಹೇಳಿದ್ರು. ಸೊ ಅವರು ಹಸು ಹಾಲನ್ನ ಹಾಕಿಸ್ಕೊಳ್ತಾರೆ ವರ್ತನೆ ಆಂಟಿಯವರು. ಅವರು ಕೊಟ್ಟಿರೋದು ಕೇಳಿದ್ದಕ್ಕೆ ಮತ್ತೆ ಅವರು ಕರೆದು ಕೊಟ್ಟಿದ್ದಾರೆ. ಸೊ ತುಂಬಾ ಫ್ರೆಶ್ಶಾಗಿ ಬಿಸಿ ಬೆಚ್ಚಗಿದೆ ಹಾಲು. ಬಟ್ ಇದನ್ನು ಮಾಡೋಕ್ಕೆ ಬರಲ್ಲ. ಯಾರಿಗೆಲ್ಲ ಗಿಣ್ಣಂದರೆ ಇಷ್ಟ ಖಂಡಿತ ಇಲ್ಲಿ ಹೇಳ್ತಾ ಇದ್ದೀನಿ, ತೋರಿಸ್ತಿದ್ದೀನಿ ಅಂತ ಆಸೆ ಪಟ್ಟು ಬೈಕೋಬೇಡಿ. ಸೊ ಇದನ್ನು ಎತ್ತಿಟ್ಟು ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ 2-3 days ಮಿಕ್ಸ್ ವ್ಲಾಗ್ ಆಗಿರುತ್ತೆ. ಇವತ್ತು ಬಂದು ಮಂಡೇ ಟ್ಯೂಸ್ಡೇ ವ್ಲಾಗ್ ಇದಾಗಿದೆ. ಸೊ ಮಾರ್ನಿಂಗ್ ಸ್ವಲ್ಪ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿಸ್ಬಿಟ್ಟಿದ್ದೀನಿ. ಏನಪ್ಪ ಅಂದರೆ ನಾನು ಹ್ಯಾಂಡ್ ವಾಶ್ ಕೆಲವೊಂದು ಬಟ್ಟೆಗಳನ್ನ ಇಟ್ಟಿರ್ತೀನಿ. ಸೊ ಅದನ್ನೆಲ್ಲ ಕೂಡ ಹ್ಯಾಂಡ್ ವಾಶ್ ಮಾಡಿ ಇಟ್ಕೊಂಡೆ. ಸೊ ಈಗ ಎಲ್ಲ ಹಿಂದೆ ಹಬ್ಬಗಳು ಬರ್ತಿದೆ, ಮನೆ ಕ್ಲೀನಿಂಗ್ ಎಲ್ಲರೂ ಕೂಡ ಮಾಡ್ಕೊಳ್ತಾ ಇರ್ತಾರೆ. ಬಿಕಾಸ್ ನಾನು ಆ ಥರ ಅಷ್ಟೊಂದು ಡೀಪ್ ಕ್ಲೀನಿಂಗ್ ಮಾಡೋದಿಲ್ಲ. ಯಾಕೆ ಅಂದರೆ ನಾನು ವೀಕ್ಲಿ ಒನ್ಸ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ವಿಂಡೋಸ್ ಆಗಲಿ ಡೋರ್ ಆಗಲಿ ಆ ಥರ ಎಲ್ಲ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಈ ಥರ ಸ್ಟೆಪ್ಸ್ ಕಬೋರ್ಡು ಕಿಚನಲ್ಲಿ ಎಲ್ಲನೂ ಕೂಡ ನಾನು ಇವೆಲ್ಲ ಮಂತ್ಲಿ ಒನ್ಸು ಇಲ್ಲ 15 days ಒನ್ಸು ನನಗೆ ಧೂಳು ನನಗೆ ಅನ್ನಿಸ್ತಿದೆ ಅಂದಾಗೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಹಬ್ಬಕ್ಕೆ ಅಂತ ಡೀಪ್ ಕ್ಲೀನ್ ಮಾಡೋ ಅಷ್ಟು ಅವಶ್ಯಕತೆ ಇರೋದಿಲ್ಲ ನನಗೆ. ರೂಮ್ ಸಜ್ಜೆ ಆ ಥರ ಏನಾದರೂ ಇದ್ದರೆ ಅದನ್ನ ಕ್ಲೀನ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಎಲ್ಲ ನೀಟಾಗಿದೆ. ಯಾಕಂದರೆ ರೀಸೆಂಟಾಗೆ ನಾವು 6 months ಬ್ಯಾಕ್ ಅಲ್ವಾ ಈ ಮನೆಗೆ ಶಿಫ್ಟ್ ಆಗಿದ್ದು. ಬಿಕಾಸ್ ಹಂಗಿಂದ ನಂಗೆ ಕ್ಲೀನಿಂಗ್ ಟೆನ್ಷನ್ ಏನಿಲ್ಲ, ಆದರೂ ಮಾಡ್ಕೊಳ್ಬೇಕಾ ಸ್ವಲ್ಪ ಇಲ್ಲಿ ಇದೆ ಅಲ್ವಾ, ಈ ಆರ್ಗನೈಸ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಟೆಪ್ನ ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಹಾಗೆ ಇವತ್ತಿನ ಮಾರ್ನಿಂಗ್ ಸೊ ವಾಷಿಂಗ್ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ನಾನು ಮಾಡೋದೇ ಇಲ್ಲ, ಹಂಗೆ ಇದ್ಬಿಡ್ತೀನಿ ಅಂತ ಬ್ರೇಕ್ಫಾಸ್ಟ್ ಮುಗಿಸಿ ಹಬ್ಬ ಬರ್ತಿದೆ ನೋಡಿ. ಬೆಣ್ಣೆ ತೋರಿಸ್ತೀನಿ ನೋಡಿ, ಬಿದ್ದೋಗ್ಬಿಡುತ್ತೆ. ಬೆಣ್ಣೆ ತೆಗ್ದಿದ್ದೀನಿ. ಇನ್ನು ಸಾಲಾಗಿ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಬರ್ತಿದೆ. ಹೋಳಿಗೆ ಒಬ್ಬಟ್ಟು ಎಲ್ಲ ಮಾಡಿದಾಗ ತುಪ್ಪ ಬೇಕೇ ಬೇಕು ನಮಗೆ. ಹಂಗಾಗಿ ಇದು ಒಂದು ದೊಡ್ಡ ಕೆಲಸನೇ ನನಗೆ. ಇದನ್ನ ಬೆಣ್ಣೆ ತೆಗಿಯೋದು, ಸಪ್ರೇಟ್ ಕೆನೆಯಿಂದ ಬೆಣ್ಣೆನ ತೆಗೆದು ಇದೆಲ್ಲ ಸ್ವಲ್ಪ
ಗಲೀಜಾಗುತ್ತೆ ಕಿಚನ್ ಎಲ್ಲನೂ ಕೂಡ. ಸೊ ಹಂಗಾಗ್ಬಿಟ್ಟು ನನಗೇನು ಗೊತ್ತಾ, ಕೆಲಸ ಜಾಸ್ತಿ. ಕೆಲವ್ರು ಅಂತಾರೆ ಇವತ್ತು ಈ ಕೆಲಸ ನಾಳೆ ಆ ಕೆಲಸ ಅಂತ. ನಾನು ಆ ಥರ ಇಟ್ಕೊಳ್ಳಿಲ್ಲ. ಏನಾದರೂ ಕೆಲಸ ಮಾಡಬೇಕು ಅನ್ನೋ ಫುಲ್ ಡೇನ ಅದಕ್ಕೆ ಅಂತ ಕೊಟ್ಬಿಟ್ಟು ಎಲ್ಲ ಕೆಲಸನೂ ನನಗೆ ಸಾಕಾದರೂ ಪರವಾಗಿಲ್ಲ, ನನಗೆ ತುಂಬಾ ಸ್ಟ್ರೇಂಜ್ ಟಯರ್ಡ್ನೆಸ್ ಆದರೂ ಪರವಾಗಿಲ್ಲ, ನನಗೆ ಕಷ್ಟ ಆದರೂ ಪರವಾಗಿಲ್ಲ, ಕೆಲಸನ ಮಾಡಿ ಮುಗಿಸ್ಬೇಕು. ಕಷ್ಟನ ಎಲ್ಲ ಒಂದೇ ಸತಿ ತಗೊಳ್ಳೋ ಅಂತ ಆ ಥರ ಪಾಲಿಸಿ ನಂದು. ಸೊ ಹಂಗಾಗ್ಬಿಟ್ಟು ಈಗ ಈ ಬೆಣ್ಣೆನ ಕಾಯಕ್ಕೆ ಇಟ್ಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಿಚನ್ ಇಲ್ಲಿ ಚೇಂಜ್ ಮಾಡಿ ಆದಮೇಲೆ ನಾನು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಹಾಗೆ ನಾಳೆ ಬಂದು ಅಮಾವಾಸ್ಯೆಯಲ್ಲಿ ಸ್ಪೆಷಲ್, ನಾಳೆ ಬುಧವಾರ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಬಂದಿದೆ. ಸೊ ಎಲ್ಲರಿಗೂ ಸ್ಪೆಷಲ್ಲೇ ನಾಳೆ ಭೀಮನ ಅಮಾವಾಸ್ಯೆ. ಎಲ್ಲರೂ ಕೂಡ ಇವತ್ತೇ ಮಾಡ್ಕೋಬೇಕಂದ್ರೆ ದೇವ್ರ ಸಾಮಾನು ನಾನು ಮಂಡೇನೇ ಕ್ಲೀನ್ ಮಾಡ್ಕೊಂಡೆ, ಯಾಕಂದರೆ ಟ್ಯೂಸ್ಡೇ ನಾವು ತೆಗಿಯೋದಿಲ್ಲ ದೇವ್ರ ಸಾಮಾನು, ಅಮಾವಾಸ್ಯೆ ದಿವಸ ಮುಟ್ಲೇಬಾರ್ದು. ಹಂಗಾಗ್ಬಿಟ್ಟು ಮಂಡೇ ಎಲ್ಲ ದೇವ್ರ ಮನೆ ಕ್ಲೀನ್ ಆಗಿದೆ. ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತ ಶೇರ್ ಮಾಡ್ತೀನಿ. ಬೆಣ್ಣೆ ಕಾಯಕ್ಕಿಡೋಕ್ಕೂ ಮುಂಚೆ ನನ್ನ ಮಗನಿಗೆ ಸ್ವಲ್ಪ ಬೆಣ್ಣೆನ ಎತ್ತಿಡಲೇಬೇಕು, ಚಿಕ್ಕವನಿಗೆ. ಸೊ ಅವನಿಗೆ ತೆಕ್ಕೊಂಬಿಡೋಣ. ಆದಷ್ಟು ಮನೇಲಿ ಎಲ್ಲರೂ ಕೂಡ ಆಲ್ಮೋಸ್ಟು ಹಾಲು ಕೆನೆ ಬರುತ್ತೆ. ಆದಷ್ಟು ನೀವೇ ಮಾಡ್ಕೊಂಡು ಬೆಣ್ಣೆ ತಿನ್ನೋಕ್ಕೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತಲ್ವ. ತೆಗೆದಿಟ್ಟಿದ್ದೀನಿ. ಚೆನ್ನಾಗಿರುತ್ತೆ ಅಲ್ವಾ ಹೋಮ್ ಮೇಡ್ ಬೆಣ್ಣೆ ತಿನ್ನೋದು. ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿದ್ದೀನಿ. ನನ್ನ ಫ್ರೀಝರ್ ಕತೆ ನೋಡಿ. ಇನ್ನು ನೆಕ್ಸ್ಟು ಫ್ರಿಜ್ ಕ್ಲೀನ್ ಮಾಡಿ ಅಂತೂ ತುಂಬ ದಿವಸ ಆಗ್ಬಿಟ್ಟಿದೆ. ಎಲ್ಲರದ್ದು ಒಂದೊಂದು ವೀಕ್ನೆಸ್ ಇರುತ್ತಲ್ವ, ಏನೋ ಒಂದು ಮಾಡಲ್ಲ ಅಂತ. ಸೊ ಅದರಲ್ಲಿ ನಾನು ಅಷ್ಟೊಂದು ವರ್ಸ್ಟಾಗೇನು ಇಟ್ಕೊಂಡಿರಲ್ಲ. ಸೊ ನೀಟಾಗಿ ಇಟ್ಟಿರ್ತೀನಿ, ಬಟ್ ಅದರಲ್ಲೂ ನನಗೆ ಸೋಂಬೇರಿತನ ಒಂದು ಕೆಲಸದಲ್ಲಿ ಅಂದರೆ ಫ್ರಿಜ್ ಕ್ಲೀನ್ ಮಾಡೋದು ನನಗೆ ಅಲರ್ಜಿ. ಸೊ ಮಾಡಬೇಕು. ಸೊ ಇದು ಗೋಡೆಯಿಂದ ಎಲ್ಲ ನೀಟಾಗಿ ಉಜ್ಜಿ ಇದೆಲ್ಲನೂ ಕೂಡ ಇವತ್ತು ಕ್ಲೀನ್ ಮಾಡ್ಕೊತೀನಿ. ಇನ್ನು ಈ ಕಡೆ ಇದೆ ಅಲ್ವಾ, ಇದಿದೆ ಅಲ್ವಾ, ಇದು ಫುಲ್ ಜಿಡ್ಡಾಗಿದೆ. ಯಾಕಂದರೆ ಗ್ಯಾಸ್ ಇಲ್ಲೇ ಇರೋ ಕಾರಣ ಬೇಗ ಬೇಗ ಜಿಡ್ಡಾಗ್ತಾ ಇರುತ್ತೆ. ಅಮ್ಮ ಪಾಪ ಆಗಲೂ ತೊಳಿತಾನೇ ಇರ್ತಾರೆ. ಸೊ ಈ ಅರ್ಧ ಭಾಗ ಇದೆ ಅಲ್ವಾ, ಇದು ಮತ್ತು ಮಿಕ್ಸಿ ಜಾರು, ಇದು ಮತ್ತು ಫಿಲ್ಟರು ಮತ್ತು ಈ ಗೋಡೆ ಎಲ್ಲ ನೋಡೋಣ. ಆದರೆ ಇವಾಗ ಮಾಡ್ತೀನಿ, ಇಲ್ಲ ಸಂಜೆ, ಇಲ್ಲ ಅಂದರೆ ನಾಳೆ. ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ಇವತ್ತು ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಇಷ್ಟು ಮಾತ್ರ ಗ್ಯಾಸ್ಗೆ ಇಷ್ಟು ಇಟ್ಟಿದ್ದೀನಲ್ವ, ಇಷ್ಟು ಮಾಡ್ಕೊಂಡ್ಬಿಡ್ತೀನಿ. ಈಗ ನೋಡಿ ಗೋಡೆ ಎಲ್ಲ ಜಿಡ್ಡಾಗಿದೆ ಆಲ್ಮೋಸ್ಟ್. ಕತೆ ಅಂತೂ ಒಂದು ಡಜನ್ ಬಾಕ್ಸಲ್ಲಿ ಇಷ್ಟು ಬಾಕ್ಸ್ ಉಳಿದಿದೆ. ಸೊ ಎಲ್ಲೋಗಿ ಸೇರ್ಕೊಂಡಿದೆ ಅಂತ ಗೊತ್ತಿಲ್ಲ. ಸೊ ರಿಟರ್ನ್ ಕೊಡೋವಾಗ ಒಂದು ಖಾಲಿ ಬಾಕ್ಸು, 2 ಖಾಲಿ ಕ್ಯಾಪ್ ಕೊಟ್ಟಿದ್ದಾರೆ. ಸೊ ಏನು ಮಾಡೋಕ್ಕಾಗೋದಿಲ್ಲ, ಇದು ವೇಸ್ಟೇನೆ. ಇವಾಗ ಇದ್ರ ಬಾಕ್ಸ್ ಕೊಟ್ಟಿಲ್ಲ, ಇದ್ರ ಬಾಕ್ಸು ಕೊಟ್ಟಿಲ್ಲ, ಇದ್ರ ಕ್ಯಾಪ್ ಕೊಟ್ಟಿಲ್ಲ. ನಾನು ಅವರಿಗೆ ಕೊಡ್ತಾ ಇರ್ತೀನಲ್ವಾ, ಮೇಬಿ ಗೊತ್ತಾಗೋದಿಲ್ಲ. ಅವರು ಎಲ್ಲ ಒಂದೇ ಸತಿ ಬ್ಯಾಗ್ ಹಾಕಿ ಕೊಟ್ಟಾಗ ಈ ಥರ ಸಿಂಗಲ್ ಕೊಟ್ಬಿಟ್ಟಿರ್ತಾರೆ. ಸೊ ನಾನು ಯಾರನ್ನೂ ಅಷ್ಟೇ ಕೇಳೋಕೆ ಇಷ್ಟ ಆಗೋದಿಲ್ಲ, ನನ್ನ ಬಾಕ್ಸ್ ಇದೆ ಕೊಡಿ, ನನ್ನ ಕ್ಯಾಪ್ ಇದೆ ಕೊಡಿ ಅಂತ. ವೇಸ್ಟ್ ಇದು, ಬಿಸಾಡಕ್ಕೆ ಹಾಕ್ಬಿಡ್ತೀನಿ. ಇಲ್ಲ ಪಾಟ್ಸ್ ಇಟ್ಟಿರ್ತೀನಲ್ವ, ಪಾಟ್ ಕೆಳಗಡೆ ಇದನ್ನ ಕ್ಯಾಪ್, ಈ ಬಾಕ್ಸ್ದು ಇದಂತೂ ಹೊಸ ಬಾಕ್ಸ್ ನೋಡಿ. ಕ್ಯಾಪ್ ಇನ್ನೂ ಹೊಸದಾಗೆ ಇದೆ. ಏನು ಮಾಡೋಕ್ಕಾಗಲ್ಲ. ನನ್ನ ಕತೆ 3 ಬಾಕ್ಸ್ ಉಳಿದಿದೆ. ಇದನ್ನ ಯಾವಾಗ ಯಾರಿಗೆ ಕೊಟ್ಟು ಕಳ್ದಾಕ್ತೀನೋ ಗೊತ್ತಿಲ್ಲ. ಅದಕ್ಕೆ ಅನ್ಕೊಂಡಿದ್ದೀನಿ ಪಾರ್ಸಲ್ ಬಾಕ್ಸ್ ಬರುತ್ತಲ್ವ, ಅದನ್ನ ತಂದು ಇಟ್ಕೊಂಡ್ಬಿಡ್ಬೇಕು ಅಂತ. ಯಾರಿಗೆ ಕೊಡೋವಾಗ ನನಗೆ ಸ್ಟೀಲಲ್ಲೇ ಕೊಡಬೇಕು ಇಷ್ಟ ಆಗೋದಿಲ್ಲ. ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕ್ಕೊಟ್ರೆ ನನ್ನ ಮನಸ್ಸಿಗೆ ಅದೊಂಥರ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ, ಪ್ಲಾಸ್ಟಿಕಲ್ಲಿ ಊಟ ಕೊಡಬಾರ್ದು ಅಂತ. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಮೈಂಡ್ ಸೆಟ್ ನಮ್ಮನ್ನು ನಾವೇ ಚೇಂಜ್ ಮಾಡ್ಕೋಬೇಕಲ್ವ. ಈ ಥರ ಅಂತ ಕಮೆಂಟ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಮಾಲ್ಟ್ ಪೌಡ್ರು ಅಂತ. ಸೊ ನಾನು ಅವ್ರಿಗೆ ಇನ್ನೊಂದು ವಿಡಿಯೋದಲ್ಲಿ ರಿಪ್ಲೈ ಕೊಟ್ಟಿದ್ದೆ. ಅದಕ್ಕೆ ಅವರು ನನಗೆ ನನ್ನನ್ನು ನೆನೆಸ್ಕೊಂಡು ನನ್ನ ಕಮೆಂಟ್ನ ಓದಿ ನೀವು ರಿಪ್ಲೈ ಕೊಟ್ಟಿದ್ದೀರ ಅಂತಾರೆ. ಖಂಡಿತ ನಾನು ಪ್ರತಿಯೊಬ್ಬರ ಕಮೆಂಟ್ನೂ ಕೂಡ ನಾನು ವಾಚ್ ಮಾಡ್ತೀನಿ. ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಒಂದು ಕಮೆಂಟು ಎಲ್ಲೋ ನೋಡಿದೆ ಏನಾದರೂ ಬೈ ಮಿಸ್ಟೇಕ್ ಆಗಿ ನಾನು ಅದನ್ನು ಇದು ಮಾಡಿರ್ಬೋದು. ಯಾವ ಕಮೆಂಟು ನಾನು ಇಗ್ನೋರ್ ಮಾಡೋದಿಲ್ಲ, ಖಂಡಿತ ಓದ್ತೀನಿ. ಕೀರ್ತನ ಖಂಡಿತ ಮಾಡಿದಾಗ ನಿಮಗೆ ಶೇರ್ ಮಾಡ್ತೀನಿ. ತುಂಬ ಥ್ಯಾಂಕ್ಸ್, ಧನ್ಯವಾದಗಳನ್ನ ಹೇಳಿದ್ದೀರಾ ಕಮೆಂಟ್ಗೆ ರಿಪ್ಲೈ ಕೊಟ್ಟಿರೋದಕ್ಕೆ ಅಂತ. ಸೊ ಅದು ನನ್ನ ಕರ್ತವ್ಯನೇ.
ಸೊ ನಾನು ಮಾಡ್ತಾ ಇರೋದನ್ನ ನೀವು ಗುರ್ತಿಸಿ ನನ್ನನ್ನು ನೋಡೋವಾಗ ನಿಮಗೆ ಯೂಸ್ಫುಲ್ ಆಗಿರೋದನ್ನ ನಾನು ಟಿಪ್ಸು ಆಗಲಿ ಏನೇ ಆಗಲಿ ಕೊಡೋ ಕರ್ತವ್ಯ ನಂದು, ಶೇರ್ ಮಾಡೋ ಕರ್ತವ್ಯ ನಂದು. ಸೊ ಖಂಡಿತ ನಾನು ಶೇರ್ ಮಾಡ್ತೀನಿ. ಹಾಲಿನ ಪುಡಿ ನೋಡಿ, ಇದು ತುಂಬ ಇತ್ತಲ್ವ ಮೊನ್ನೆ ಮಾಡಿದಾಗ. ಸೊ ಇಷ್ಟು ಖಾಲಿ ಆಗಿದೆ. ನಮ್ಮ ಮಕ್ಕಳಿಬ್ಬರು ಕುಡಿತಾರೆ ಡೈಲಿ. ಸೊ ಫೈನಲ್ ಆಗಿ ನನ್ನ ಕಿಚನ್ ಕ್ಲೀನಿಂಗ್ ಶುರು ಮಾಡಿದ್ದೀನಿ. ಹಾಗೆ ನೆನಪಾಗ್ತಿದೆ ಗೈಸ್, ತುಂಬ ಜನ ಹೇಳ್ತಾರೆ ಅಂದರೆ ಮುಂದೆ ಮಾತಾಡಲ್ಲ ಹಿಂದೆ ಮಾತಾಡ್ಕೊಳ್ತಾರೆ. ಅವ್ರು ಇರೋದೇ ಅದಕ್ಕಲ್ವಾ, ಹಂಗಾಗ್ಬಿಟ್ಟು ಏನಂದರೆ ಇವಳಿಗೆ ಇನ್ನೇನು ಮಾಡೋಕ್ಕೆ ಕೆಲಸನೇ ಇಲ್ಲ, ಎಲ್ಲ ತೊಗೊಂಬಂದು ವೀಡಿಯೋದಲ್ಲಿ ಮುಂದೆ ಇಡ್ತಾಳೆ. ಇವಳೊಬ್ಳೇನ ತಿನ್ನೋದು ವೆರೈಟೀಸ್ ಮಾಡಿಕೊಂಡು, ಇವಳೊಬ್ಳೇನ ಕ್ಲೀನು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲರೂ ಮಾಡ್ತಾರೆ ಅಂತ. ಅಫ್ಕೋರ್ಸ್ ನಾನು ಯಾರಿಗೂ ಎಲ್ಲನೂ ಕೂಡ ಮೆನ್ಷನ್ ಮಾಡಿಲ್ಲ. ನಾನೊಬ್ಬಳೇ ಮಾಡ್ಕೊಂಡು ತಿಂತೀನಿ, ನಾನೊಬ್ಬಳೇ ನೀಟಾಗಿ ಮಾಡ್ತೀನಿ, ಕ್ಲೀನ್ ಮಾಡ್ತೀನಿ, ಕೆಲಸ ಮಾಡ್ತೀನಿ ಅಂತ. ಮನೆ ಅಂದಮೇಲೆ ಪ್ರತಿಯೊಬ್ಬರಿಗೂ ಕೆಲಸ ಇರುತ್ತೆ. ನೀವು ಕೂಡ ಮನೆಗೆ ಹೊಟ್ಟೆ ಇದೆ ಅಂದಮೇಲೆ, ಬಾಯಿ ಇದೆ ಅಂದಮೇಲೆ ಊಟ ಮಾಡಬೇಕು. ಅಂದರೆ ನೀವಿಲ್ಲಿ ಎಲ್ಲೂ ಕೂಡ ತೋರ್ಸೋಕ್ಕೆ ಹೇಳೋಕ್ಕೆ ಆಗಲ್ಲ. ವೈ ಅಂದರೆ ಬಿಕಾಸ್ ನಾನಿಲ್ಲಿ ಆನ್ಲೈನಲ್ಲಿದ್ದೀನಿ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಆನ್ಲೈನಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ. ಹಾಗೆ ನಾನು ಡೈಲಿ ವ್ಲಾಗ್ಸ್ ಮಾಡೋ ಕಾರಣ ನನ್ನ ದಿನನಿತ್ಯದ ದಿನಚರಿನ ಶೇರ್ ಮಾಡಲೇಬೇಕಾಗಿರೋ ಕಾರಣ ನಾನಿಲ್ಲಿ ತೋರಿಸ್ತೀನಿ. ಸೊ ನಿಮಗೆ ನೋಡೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಬಿಟ್ಬಿಡಿ, ನಿಮ್ಮಂಥವರಿಗೆ ಅರ್ಥ ಮಾಡ್ಸೋಕ್ಕಾಗೋದು ಇಲ್ಲ. ನಾನಿಲ್ಲಿ ಯಾರಿಗೋಸ್ಕರನೂ ಜೀವನ ಮಾಡ್ತಿಲ್ಲ. ಸೊ ನಾನು ಇರೋದಿಗೆ ನನ್ನ ದಿನನಿತ್ಯದ ದಿನಚರಿ ಹೀಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ನನ್ನನ್ನು ಇಷ್ಟಪಡೋರಿಗೆ ನಾನು ಏನು ಅಂತ ಗೊತ್ತಿರುತ್ತೆ. ಸೊ ಫೈನಲ್ ಆಗಿ ಕಿಚನ್ ನೋಡಿ ಗೈಸ್, ಆರ್ಗನೈಸ್ ಮಾಡಿಕೊಂಡೆ. ಸ್ವಲ್ಪ ಅಲ್ಲಿದ್ದಂಥ ಸ್ಟ್ಯಾಂಡನ್ನು ಚೇಂಜ್ ಮಾಡಿ ಹೊಸ ಸ್ಟ್ಯಾಂಡನ್ನು ಇಟ್ಕೊಂಡು ಕಿಚನ್ ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ. ಹೇಗೆ ಕಾಣ್ತಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ. ಈಗ ಮಧ್ಯಾಹ್ನ ಆಗಿರೋ ಕಾರಣ ನಾನು ಅಡುಗೆ ಮಾಡಬೇಕು. ಹಂಗಾಗ್ಬಿಟ್ಟು ಅಷ್ಟನ್ನು ಮಾಡಿ ಮುಗಿಸಿ ಈಗ ಅಡುಗೆ ಮಾಡಿ ಊಟ ಆದಮೇಲೆ ಈ ಕಡೆ ಕಾಣ್ತಿದೆ ಅಲ್ವಾ, ಫ್ರಿಜ್ ಪಕ್ಕ ಒಂದು ಸ್ಟ್ಯಾಂಡು, ಅಂದರೆ ರೇಷನ್ ಬಾಕ್ಸಸ್ನ ಇಟ್ಕೊಂಡಿದ್ದೀನಿ. ಅದನ್ನು ಮಾಡಿಕೊಂಡು ಮುಗಿಸ್ಕೊಳ್ತೀನಿ ಇವತ್ತು. ನಾಳೆ ಅರ್ಧ ಭಾಗ ಕಿಚನ್ ಈ ಕಡೆ ಇದೆ, ಅದನ್ನು ಹಾಗೆ ಫ್ರಿಜ್ಜನ್ನು ಕ್ಲೀನ್ ಮಾಡಿಕೊಂಡು ಕೆಳಗಡೆ ಕಬೋರ್ಡ್ಸ್ ಎಲ್ಲನೂ ಕೂಡ ಸಂಡೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮೇಲೆ ಕಬೋರ್ಡ್ಸು ಓಪನ್ ಮಾಡೋದಿಲ್ಲ, ಅದೆಲ್ಲ ನೀಟಾಗೇ ಇದೆ ಸಾಮಾನು ಅದರಲ್ಲಿ ಇಟ್ಟಿರೋದು. ಸುಮ್ಮನೆ ಹಾಗೆ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೆ ಮೇಲೆ ಕಬೋರ್ಡ್ ಎಲ್ಲನೂ ಕೂಡ ಕ್ಲೀನ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಈಗ ಹಬ್ಬದ ಸೀಸನ್ ಆಗಿರೋ ಕಾರಣ ಕೆಲಸ ಇರುತ್ತೆ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ 2-3 ಡೇಸ್ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ, ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಹೊಸ